ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿ ಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೆಲ್ತ್ ಪಾರ್ಟ್ನರ್. ನನ್ನ ಹೆಸರು ಅನುಜ್ ಮತ್ತು ನೀವು ನೇಸಮ್ ಸೀರೀಸ್ 21 ಪಾಸ್ ಫಾರ್ ಸುರ ವಿಡಿಯೋಗಳನ್ನು ನೋಡುತ್ತಿದ್ದೀರಿ. ನೇಸಮ್ ಸೀರೀಸ್ 21ರ ಪೀನೆಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಗೆ ನಾವು ವಿಡಿಯೋಗಳನ್ನು ತಯಾರಿಸುತ್ತಿದ್ದೇವೆ. ಇದುವರೆಗೆ ನಾವು ಚಾಪ್ಟರ್ 1 ಅನ್ನು ಕವರ್ ಮಾಡಿದ್ದೇವೆ. ಅದು ಇನ್ವೆಸ್ಟ್ಮೆಂಟ್ ಬಗ್ಗೆ ಇದೆ. ಇನ್ವೆಸ್ಟ್ಮೆಂಟ್ ಚಾಪ್ಟರ್ನಲ್ಲಿ ನಾವು ನೋಡಿದ್ದೇವೆ ಇನ್ವೆಸ್ಟ್ಮೆಂಟ್ ಎಂದರೆ ಏನು, ಇನ್ವೆಸ್ಟ್ಮೆಂಟ್ ಮತ್ತು ಸ್ಪೆಕ್ಯುಲೇಷನ್ ನಡುವಿನ ವ್ಯತ್ಯಾಸ ಮತ್ತು ವಿಭಿನ್ನ ವೆನ್ಯೂಗಳು. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಎಂದರೆ ಏನು, ನಾವು ಎಲ್ಲೆಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಈಕ್ವಿಟಿ, ಡೆಟ್, ಕಮೋಡಿಟೀಸ್, ರಿಯಲ್ ಎಸ್ಟೇಟ್ ಇವೆಲ್ಲವನ್ನು ನಾವು ನೋಡಿದ್ದೇವೆ. ಇಂದು ನಾವು ಚಾಪ್ಟರ್ ನಂಬರ್ 2 ಅನ್ನು ಚರ್ಚಿಸೋಣ ಅಂತಿದ್ದೇವೆ ಮತ್ತು ಚಾಪ್ಟರ್ ನಂಬರ್ 2 ಎಂದರೆ ಸೆಕ್ಯೂರಿಟೀಸ್ ಮಾರ್ಕೆಟ್. ಈ ಚಾಪ್ಟರ್ನಲ್ಲಿ ನಾವು ಸೆಕ್ಯೂರಿಟೀಸ್ ಮಾರ್ಕೆಟ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಸೆಕ್ಯೂರಿಟೀಸ್ ಮಾರ್ಕೆಟ್ ಎಂದರೆ ಏನು, ಅದರ ವ್ಯಾಖ್ಯಾನ, ಅದು ಹೇಗೆ ಕೆಲಸ ಮಾಡುತ್ತದೆ. ಪ್ರೈಮರಿ ಮತ್ತು ಸೆಕೆಂಡರಿ ಸೆಕ್ಯೂರಿಟಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಎಂದರೆ ಏನು, ಸಿಕ್ಯೂರ ಮತ್ತು ಸೆಕೆಂಡರಿ ಮಾರ್ಕೆಟ್ ಯಾವುದು ಮತ್ತು ಮಾರ್ಕೆಟ್ ಪಾಲ್ಗೊಳ್ಳುವವರು ಮತ್ತು ಅವರ ಚಟುವಟಿಕೆಗಳು, ವಿಭಿನ್ನ ಮಾರ್ಕೆಟ್ ಪಾಲ್ಗೊಳ್ಳುವವರು ಯಾರು. ಹಾಗಾದರೆ ಈ ಅಧ್ಯಾಯ 2 ಇಂದು ನಾವು ಕವರ್ ಮಾಡಲಿದ್ದೇವೆ. ಇದಕ್ಕಿಂತ ಮೊದಲು ನಾನು ನಿಮಗೆ ಹೇಳಬೇಕು, ನೀವು ಪಿಎನ್ಎಸ್ ವ್ಯವಹಾರದಲ್ಲಿದ್ದರೆ ಅಥವಾ ನೀವು ಮ್ಯೂಚುವಲ್ ಫಂಡ್ ವ್ಯವಹಾರದಲ್ಲಿದ್ದರೆ, ನೀವು ಬ್ಯಾಂಕರ್ ಆಗಿದ್ದರೆ, ಆಗಿದ್ದರೆ ಅಥವಾ ಯಾವುದೇ ಹಣಕಾಸು ವಿದ್ಯಾರ್ಥಿಯಾಗಿದ್ದರೆ, ಇಂದು ಅಲ್ಲದಿದ್ದರೂ ನಾಳೆ ನೀವು ನಿಯಂತ್ರಣಾತ್ಮಕ ಚೌಕಟ್ಟಿನ ಕಾರಣದಿಂದ ಪಿಎನ್ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು. ಅದಕ್ಕಾಗಿ ನಾವು ಈ ಪಿಎನ್ಎಸ್ ಕುರಿತು ವಿಡಿಯೋವನ್ನು ತುಂಬಾ ಸರಳ ಪದಗಳಲ್ಲಿ ಮಾಡುತ್ತಿದ್ದೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಮತ್ತು ನಾವು ಎನ್ಎಸ್ಎಂ ಸೀರೀಸ್ 5 ಮ್ಯೂಚುವಲ್ ಫಂಡ್ ಪರೀಕ್ಷೆಯನ್ನು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಒಳಗೊಂಡಿದ್ದೇವೆ. ಹಾಗಾದರೆ ನಿಮಗೆ ಎನ್ಎಸ್ಎಂ ಸೀರೀಸ್ 5 ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಪರೀಕ್ಷೆಯ ವಿಡಿಯೋಗಳನ್ನು ನೋಡಬೇಕಾದರೆ ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಎನ್ಎಸ್ಎಂ 5ರ ವಿಡಿಯೋಗಳನ್ನು ಕೂಡ ನೋಡಬಹುದು. ಗೈಸ್, ಹಾಗಾದರೆ ಆರಂಭಿಸೋಣ. ಹಾಗಾದರೆ ಅಧ್ಯಾಯ ಸಂಖ್ಯೆ 2, ಸೆಕ್ಯೂರಿಟೀಸ್ ಮಾರುಕಟ್ಟೆಗೆ ಪರಿಚಯ. ಬನ್ನಿ ನಾವು ಸೆಕ್ಯೂರಿಟೀಸ್ ಮಾರುಕಟ್ಟೆ ಎಂದರೆ ಏನು ಅಥವಾ ಯಾವುದನ್ನು ನಾವು ಸೆಕ್ಯೂರಿಟೀಸ್ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸೆಕ್ಯೂರಿಟೀಸ್ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ರಾಜಧಾನಿಯ ಪರಿಣಾಮಕಾರಿ ಹರಿವನ್ನು ಸಾಧ್ಯವಾಗಿಸುವ ಸಂಸ್ಥಾಪಿತ ರಚನೆಯನ್ನು ಒದಗಿಸುತ್ತದೆ. ಅರ್ಥಾತ್ ಸೆಕ್ಯೂರಿಟೀಸ್ ಮಾರುಕಟ್ಟೆಗಳು ನಮಗೆ ಆ ಪರಿಸರ, ಆ ರಚನೆ ಅಥವಾ ನಾನು ಹೇಳಬೇಕಾದರೆ ಆ ವೇದಿಕೆಯನ್ನು ಒದಗಿಸುತ್ತವೆ. ಇದರಿಂದ ಆರ್ಥಿಕತೆಯಲ್ಲಿ ರಾಜಧಾನಿಯ ಹರಿವು ಬಹಳ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ನೀವು ಒಂದು ಗೃಹಸ್ಥಳವಾಗಿದ್ದರೆ ಮತ್ತು ನಿಮ್ಮ ಬಳಿ ಕೆಲವು ಉಳಿತಾಯಗಳಿದ್ದರೆ, ಕಂಪನಿಗಳು ಆ ಹಣವನ್ನು ಸೆಕ್ಯೂರಿಟೀಸ್ ಮಾರುಕಟ್ಟೆ, ಈಕ್ವಿಟಿ, ಡೆಟ್ ಮೂಲಕ ಸಂಗ್ರಹಿಸುತ್ತವೆ. ಅವರಿಗೆ ತಮ್ಮ ವ್ಯವಹಾರ ನಡೆಸಲು ಬೇಕಾದ ಹಣವನ್ನು ಅವರು ಮಾರುಕಟ್ಟೆಯಿಂದ ಸಂಗ್ರಹಿಸುತ್ತಾರೆ ಮತ್ತು ನಿಮ್ಮ ಉಳಿತಾಯವನ್ನು ನೀವು ಆ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು. ಹೀಗಾಗಿ ಈ ಹಣದ ಹರಿವನ್ನು, ಈ ಕ್ಯಾಪಿಟಲ್ ಹರಿವನ್ನು, ಈ ಸೆಕ್ಯೂರಿಟಿಯ ಹರಿವನ್ನು ನಾವು ಸೆಕ್ಯೂರಿಟೀಸ್ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಈ ಹರಿವು ಸೆಕ್ಯೂರಿಟೀಸ್ ಮಾರುಕಟ್ಟೆಯ ಮೂಲಕ ನಡೆಯುತ್ತದೆ. ಇದು ಒಂದು ಸಂಸ್ಥೆಯಾಗಿದೆ. ಸೆಕ್ಯೂರಿಟೀಸ್ ಮಾರುಕಟ್ಟೆ ಎಂಬುದು ಒಂದು ಸಂಸ್ಥೆಯಾಗಿ ನಮಗೆ ಈ ಹಣದ ಹರಿವನ್ನು ಒದಗಿಸುತ್ತದೆ. ಒಂದು ಕ್ಯಾಪಿಟಲ್ ಹರಿವು ಇದೆ. ನಮ್ಮ ಆರ್ಥಿಕತೆ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು. ಯಾರಿಗೆ ಹಣ ಬೇಕೋ ಅವನಿಗೆ ಹಣ ತಲುಪಬೇಕು ಮತ್ತು ಯಾರಿಗೆ ಹಣ ಹೂಡಿಕೆ ಮಾಡಬೇಕೋ ಅವನು ಕೂಡ ಹೂಡಿಕೆ ಮಾಡಬೇಕು, ಆದರೆ ತುಂಬಾ ನಿಯಂತ್ರಿತ ರೀತಿಯಲ್ಲಿ. ಇದು ಸೆಕ್ಯೂರಿಟೀಸ್ ಮಾರುಕಟ್ಟೆ ಬಗ್ಗೆ. ಈಗ ನಾವು ಸೆಕ್ಯೂರಿಟಿ ಎಂದರೆ ಏನು, ಯಾವ ಪದವನ್ನು ನಾವು ಸೆಕ್ಯೂರಿಟಿ ಎಂದು ಕರೆಯುತ್ತೇವೆ ಮತ್ತು ಯಾವ ವಸ್ತುಗಳನ್ನು ನಾವು ಸೆಕ್ಯೂರಿಟಿ ಎಂದು ಪರಿಗಣಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಟೇಬಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಸೆಕ್ಯೂರಿಟೀಸ್ ಎಂಬ ಪದವನ್ನು 1956ರ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ಕಾಯ್ದೆಯ ಸೆಕ್ಷನ್ 2ರಲ್ಲಿ ವ್ಯಾಖ್ಯಾನಿಸಲಾಗಿದೆ. ಷೇರುಗಳು, ಸ್ಕ್ರಿಪ್ಗಳು, ಸ್ಟಾಕ್ಗಳು, ಬಾಂಡ್ಗಳು, ಡಿಬೆಂಚರ್ ಸ್ಟಾಕ್ಗಳು ಮತ್ತು ಇತರ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಮತ್ತು ಇಂತಹ ಸ್ವಭಾವದ ಯಾವುದೇ ಇನ್ಕಾರ್ಪೊರೇಟೆಡ್ ಕಂಪನಿ ಅಥವಾ ಪೂಲ್ ಮಾಡಿದ ಹೂಡಿಕೆ ವಾಹನಗಳನ್ನು ನಾವು ಸೆಕ್ಯೂರಿಟಿ ಎಂದು ಕರೆಯುತ್ತೇವೆ. ಉತ್ಪನ್ನಗಳನ್ನು ಸೆಕ್ಯೂರಿಟೀಸ್ ಎಂದು ಕರೆಯುತ್ತಾರೆ. ಯೂನಿಟ್ಗಳು ಮತ್ತು ಯಾವುದೇ ಸಾಮೂಹಿಕ ಹೂಡಿಕೆ ಯೋಜನೆಯಿಂದ ಅಂತಹ ಯೋಜನೆಯ ಹೂಡಿಕೆದಾರರಿಗೆ ನೀಡಲಾಗುವ ಯಾವುದೇ ಇತರ ಸಾಧನಗಳು. ಅವುಗಳಲ್ಲಿ ಕೆಲವು ಹೂಡಿಕೆ, ಸಂಯುಕ್ತ ಹೂಡಿಕೆ ಯೋಜನೆಗಳು, ಉದಾಹರಣೆಗೆ ಮ್ಯೂಚುವಲ್ ಫಂಡ್ಗಳು ಇರುತ್ತವೆ. ಅವುಗಳನ್ನು ನಾವು ಸೆಕ್ಯೂರಿಟಿ ಎಂದು ಪರಿಗಣಿಸುತ್ತೇವೆ. ಸೆಕ್ಯೂರಿಟಿ ರಿಸಿಪ್ಟ್ಗಳು ಎಂದರೆ ಸೆಕ್ಷನ್ 2ರ ಕ್ಲಾಸ್ನಲ್ಲಿ ವ್ಯಾಖ್ಯಾನಿಸಿದಂತೆ ಫೈನಾನ್ಷಿಯಲ್ ಆಸ್ತಿಗಳ ಸೆಕ್ಯೂರಿಟೈಸೇಷನ್ ಮತ್ತು ಪುನರ್ ರಚನೆ ಮತ್ತು ಯಾವುದೇ ಮ್ಯೂಚುವಲ್ ಫಂಡ್ ಯೋಜನೆಯ ಅಡಿಯಲ್ಲಿ ಹೂಡಿಕೆದಾರರಿಗೆ ನೀಡಲಾಗುವ ಯಾವುದೇ ಇತರ ಸಾಧನಗಳ ಯೂನಿಟ್ಗಳು ಅಥವಾ ಇತರ ಸಂಯುಕ್ತ ಹೂಡಿಕೆ ವಾಹನಗಳಿಂದ ನೀಡಲಾಗುವ ಯಾವುದೇ ಇತರ ಸಾಧನಗಳ ಯೂನಿಟ್ಗಳು ಅಥವಾ ಹೂಡಿಕೆದಾರರಿಗೆ ವಿಶೇಷ ಉದ್ದೇಶಕ್ಕಾಗಿ ಸ್ಥಾಪಿತ ಪ್ರತ್ಯೇಕ ಘಟಕದಿಂದ ನೀಡಲಾಗುವ ಯಾವುದೇ ಪ್ರಮಾಣಪತ್ರ ಅಥವಾ ಸಾಧನ, ಅದು ದಿನಾಂಕ ಅಥವಾ ಪಾವತಿ ಪಡೆಯುವ ಹಕ್ಕನ್ನು ಹೊಂದಿರುತ್ತದೆ. ಇದರಲ್ಲಿ ಮೊರ್ಗೇಜ್ ಡೆಟ್ ಸಹ ಸೇರಿದೆ. ಸರ್ಕಾರದ ಯೂರಿಟಿಗಳು ಮತ್ತು ಕೇಂದ್ರ ಸರ್ಕಾರವು ಸೆಕ್ಯೂರಿಟಿಗಳು ಎಂದು ಘೋಷಿಸಬಹುದಾದ ಇತರ ಸಾಧನಗಳು ಮತ್ತು ಸೆಕ್ಯೂರಿಟಿಗಳಲ್ಲಿನ ಹಕ್ಕುಗಳು ಅಥವಾ ಆಸಕ್ತಿಗಳು. ಹೀಗಾಗಿ ಈ ಎಲ್ಲ ವ್ಯಾಖ್ಯಾನಗಳು ಸೆಕ್ಯೂರಿಟಿ ಎಂಬ ಪದದ ಅಡಿಯಲ್ಲಿ ಬರುತ್ತವೆ. ಸೆಕ್ಯೂರಿಟಿ ಎಂದರೆ ಯಾವುದೇ ಆರ್ಥಿಕ ಸಾಧನಗಳು, ನೀವು ಅವುಗಳಲ್ಲಿ ವ್ಯಾಪಾರ ಮಾಡಬಹುದು. ಡೆಟ್ ಅನ್ನು ಕೂಡ ಸೆಕ್ಯೂರಿಟಿಯಾಗಿ ಪರಿಗಣಿಸಲಾಗುತ್ತದೆ. ಇದು ಎರಡು ಪಕ್ಷಗಳ ನಡುವೆ ಹಣ ವಿನಿಮಯದ ನಿಯಮಗಳನ್ನು ಪ್ರತಿನಿಧಿಸುತ್ತದೆ. ಇನ್ನು ಸೆಕ್ಯೂರಿಟಿಗಳನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಸೆಕ್ಯೂರಿಟಿಗಳನ್ನು ಕಂಪನಿ ಬಿಡುಗಡೆ ಮಾಡಬಹುದು, ಸರ್ಕಾರ ಬಿಡುಗಡೆ ಮಾಡಬಹುದು, ರಾಜ್ಯ ಸರ್ಕಾರ ಕೂಡ ಬಿಡುಗಡೆ ಮಾಡಬಹುದು. ಈ ಎಲ್ಲಾ ಸಂಸ್ಥೆಗಳು ಸೆಕ್ಯೂರಿಟಿಗಳನ್ನು ಬಿಡುಗಡೆ ಮಾಡಬಹುದು ಮತ್ತು ಇವುಗಳಲ್ಲಿ ಹೂಡಿಕೆ ಮಾಡುವವರು ಹೂಡಿಕೆದಾರರು ಎಂದು ಕರೆಯಲಾಗುತ್ತಾರೆ ಮತ್ತು ಅವರೆಲ್ಲರೂ ಯಾವುದೇ ಸೆಕ್ಯೂರಿಟಿಯಲ್ಲಿ ಹೂಡಿಕೆ ಮಾಡಬಹುದು. ಈಗ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಮಾತನಾಡೋಣ.
ನೋಡಿ, ಪ್ರೈಮರಿ ಮಾರ್ಕೆಟ್ ಅಂದರೆ ಕಂಪನಿ ಮೊದಲು ಹಣ ಸಂಗ್ರಹಿಸಲು ಐಪಿಒ ಬಿಡುಗಡೆ ಮಾಡುವ ಜಾಗ. ಕಂಪನಿಗೆ ನಿಧಿಗಳ ಅಗತ್ಯವಿರುವಾಗ ಮತ್ತು ಅದು ಮೊದಲು ಬಿಡುಗಡೆ ಮಾಡುತ್ತಿರುವುದು. ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಇದರ ಮೂಲಕ ಕಂಪನಿ ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸಲು ಪ್ರಯತ್ನಿಸುತ್ತದೆ. ಇದನ್ನು ನಾವು ಪ್ರೈಮರಿ ಮಾರ್ಕೆಟ್ ಎಂದು ಕರೆಯುತ್ತೇವೆ. ಐಪಿಒ ಎಂಬ ಇಶ್ಯೂ ನಿಮ್ಮ ಪ್ರೈಮರಿ ಮಾರ್ಕೆಟ್ನ ಭಾಗವಾಗಿದೆ. ಈಗ ನಾವು ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಮಾತನಾಡೋಣ. ಸೆಕೆಂಡರಿ ಮಾರ್ಕೆಟ್ನಲ್ಲಿ ನಡೆಯುವ ವಹಿವಾಟು ಈಗಾಗಲೇ ಬಿಡುಗಡೆ ಮಾಡಲಾದ ಸೆಕ್ಯೂರಿಟಿಗಳಲ್ಲಿ ನಡೆಯುತ್ತದೆ. ಅಂದರೆ ಯಾವ ಕಂಪನಿಗಳ ಐಪಿಒ ಈಗಾಗಲೇ ಬಂದಿದೆ, ಅವರ ಸೆಕ್ಯೂರಿಟಿಗಳು ಸಾರ್ವಜನಿಕರಿಗೆ ಈಗಾಗಲೇ ಬಿಡುಗಡೆಯಾಗಿವೆ. ಅವುಗಳಲ್ಲಿ ನೀವು ಖರೀದಿ ಅಥವಾ ಮಾರಾಟ ಮಾಡಬೇಕಾದರೆ ಆ ಸೌಲಭ್ಯವು ನಿಮಗೆ ಲಭ್ಯವಿದೆ. ನೀವು ಖರೀದಿ ಮಾಡಬಹುದು. ಉದಾಹರಣೆಗೆ SBI ಬ್ಯಾಂಕ್. ನೀವು ಇಂದು SBI ಬ್ಯಾಂಕ್ನ ಷೇರು ಖರೀದಿ ಅಥವಾ ಮಾರಾಟ ಮಾಡಿದರೆ ಅದನ್ನು ಸೆಕೆಂಡರಿ ಮಾರ್ಕೆಟ್ ವಹಿವಾಟು ಎಂದು ಪರಿಗಣಿಸಲಾಗುತ್ತದೆ. ಮತ್ತು SBI ಬ್ಯಾಂಕ್ನ ಐಪಿಒ ಬಂದಾಗ ಆ ಸಮಯದಲ್ಲಿ ಅದನ್ನು ಪ್ರೈಮರಿ ವಹಿವಾಟು ಎಂದು ಪರಿಗಣಿಸಲಾಗುತ್ತಿತ್ತು. ಈಗ ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಇದರ ಸಂಪೂರ್ಣ ಸಂಪ್ರದಾಯವೇನು ಮತ್ತು ಯಾವ ಮಾರ್ಗಗಳ ಮೂಲಕ ಕಂಪನಿಗಳು ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸಬಹುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಬರುತ್ತದೆ ಪಬ್ಲಿಕ್ ಇಶ್ಯೂ. ಸೆಕ್ಯೂರಿಟೀಸ್ ಅನ್ನು ಸಾರ್ವಜನಿಕ ಸದಸ್ಯರಿಗೆ ನೀಡಲಾಗುತ್ತದೆ ಮತ್ತು ಹೂಡಿಕೆಗೆ ಅರ್ಹರಾದ ಯಾರಾದರೂ ಈ ಇಶ್ಯೂನಲ್ಲಿ ಭಾಗವಹಿಸಬಹುದು. ಇದನ್ನು ಪ್ರೈಮರಿ ರಿಟೇಲ್ ಇಶ್ಯೂ ಆಫ್ ಇನ್ವೆಸ್ಟರ್ಸ್ ಎಂದು ಕರೆಯಲಾಗುತ್ತದೆ. ಮೊದಲಿಗೆ ಸಾರ್ವಜನಿಕರಿಗೆ ನೀಡಲಾಗುವ ಸೆಕ್ಯೂರಿಟೀಸ್ ಅಂದರೆ ರಿಟೇಲ್ಗೆ ನೀಡಲಾಗುವವುಗಳನ್ನು ನಾವು ಪಬ್ಲಿಕ್ ಇಶ್ಯೂ ಎಂದು ಕರೆಯುತ್ತೇವೆ. ಯಾರಾದರೂ ಅರ್ಹ ಹೂಡಿಕೆದಾರರು ಇದರಲ್ಲಿ ಹೂಡಿಕೆ ಮಾಡಬಹುದು. ಎರಡನೆಯದು ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಐಪಿಒ ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರ್ ಆಫ್ ಶೇರ್ಸ್ ಎಂದರೆ ಕಂಪನಿಯ ಸಾಮಾನ್ಯ ಶೇರ್ಗಳನ್ನು ಹೂಡಿಕೆದಾರರಿಗೆ ಮೊದಲ ಬಾರಿಗೆ ಮಾರಾಟ ಮಾಡುವ ಪ್ರಕ್ರಿಯೆ. ಇದರ ಮುಖ್ಯ ಉದ್ದೇಶಗಳಲ್ಲಿ ಒಂದೆಂದರೆ ವ್ಯವಹಾರದ ಮುಂದಿನ ಬೆಳವಣಿಗೆಗಾಗಿ ಇಕ್ವಿಟಿ ಬಂಡವಾಳವನ್ನು ಸಂಗ್ರಹಿಸುವುದು. ಭಾರತದಲ್ಲಿ ಯಾವುದೇ ಕಂಪನಿ ಐಪಿಒ ಮೂಲಕ ಹಣ ಸಂಗ್ರಹಿಸಬಹುದು. ಅವಳಿಗೆ ತನ್ನ ವ್ಯವಹಾರದಿಗಾಗಿ ಹಣ ಬೇಕಾಗುತ್ತದೆ. ಅವಳಿಗೆ ತನ್ನ ವ್ಯವಹಾರದಿಗಾಗಿ ನಿಧಿಗಳು ಬೇಕಾದರೆ ಅವಳು ಸೆಬಿಯಲ್ಲಿ ತನ್ನ ಐಪಿಒಗೆ ಅರ್ಜಿ ಹಾಕಬಹುದು ಮತ್ತು ಐಪಿಒಗೆ ಅರ್ಜಿ ಹಾಕಿದ ನಂತರ ಸಾಮಾನ್ಯ ಹೂಡಿಕೆದಾರರಿಗೆ ಶೇರ್ಗಳನ್ನು ನೀಡುತ್ತಾಳೆ. ಹೀಗೆ ಅವಳಿಗೆ ದೊರಕುವ ಹಣವನ್ನು ಅವಳು ತನ್ನ ವ್ಯವಹಾರದ ಬೆಳವಣಿಗೆಯಲ್ಲಿ ಬಳಸುತ್ತಾಳೆ. ಇದರಿಂದ ಅವಳ ವ್ಯವಹಾರ ಮುಂದುವರಿದು ಬೆಳೆಯಬಹುದು. ಇದೇ ರೀತಿ ಸಾಮಾನ್ಯ ಹೂಡಿಕೆದಾರರಿಗೆ ಅಂದರೆ ಇಕ್ವಿಟಿ ಹೂಡಿಕೆದಾರರಿಗೆ ಕೂಡ ಇದು ಲಾಭದಾಯಕವಾಗಿದೆ. ಅವನು ಆ ಹಣವನ್ನು ಹೂಡಿಕೆ ಮಾಡಿ ಅಲ್ಲಿಂದ ತನ್ನ ಲಾಭವನ್ನು ಗಳಿಸಬಹುದು. ಅವನು ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ತನ್ನ ಹಣವನ್ನು ಗಳಿಸಬಹುದು. ಹೀಗಾಗಿ ನೀವು ನೋಡಿದರೆ ರಾಜಧಾನಿಯ ಹರಿವು ಎರಡೂ ಕಡೆಗಳಿಂದ ಆರ್ಥಿಕತೆಯಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ಯಾರಿಗೆ ಹಣ ಬೇಕೋ ಅವನಿಗೆ ಹಣ ಬರುತ್ತಿದೆ ಮತ್ತು ಯಾರು ಹಣ ಹೂಡಿಕೆ ಮಾಡಲು ಬಯಸುತ್ತಾರೋ ಅವರಿಗೆ ಇಲ್ಲಿ ಲಾಭ ಗಳಿಸುವ ಸಾಕಷ್ಟು ಅವಕಾಶಗಳಿವೆ. ಹೀಗಾಗಿ ಪ್ರಾಥಮಿಕ ಸಾರ್ವಜನಿಕ ಆಫರ್ ಎಂದರೆ ಕಂಪನಿಯು ಮೊದಲ ಬಾರಿಗೆ ತನ್ನ ಷೇರುಗಳನ್ನು ಬಿಡುಗಡೆ ಮಾಡುತ್ತದೆ. ಹಣ ಸಂಗ್ರಹಿಸಲು ಅದು ತನ್ನ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನಾವು ಮುಂದಿನ ಸಾರ್ವಜನಿಕ ಆಫರ್ ಬಗ್ಗೆ ಮಾತನಾಡೋಣ. ಈಗಾಗಲೇ ಪಟ್ಟಿ ಮಾಡಿರುವ ಕಂಪನಿ ಅಂದರೆ ಈಗಾಗಲೇ ಷೇರುಗಳನ್ನು ಬಿಡುಗಡೆ ಮಾಡಿರುವ ಕಂಪನಿ ಮತ್ತೊಮ್ಮೆ ಹೆಚ್ಚುವರಿ ಷೇರುಗಳನ್ನು ಬಿಡುಗಡೆ ಮಾಡಿದಾಗ ಅದನ್ನು ನಾವು ಮುಂದಿನ ಸಾರ್ವಜನಿಕ ಆಫರ್ ಎಂದು ಕರೆಯುತ್ತೇವೆ. ಅಂದರೆ ಈಗಾಗಲೇ ಒಂದು ಕಂಪನಿ ಪಟ್ಟಿಯಾಗಿದೆ, ಅದರ ಷೇರುಗಳಲ್ಲಿ ವ್ಯಾಪಾರ ನಡೆಯುತ್ತಿದೆ. ಆದರೆ ಆ ಕಂಪನಿಗೆ ಮಾರುಕಟ್ಟೆಯಿಂದ ಇನ್ನಷ್ಟು ಹಣ ಬೇಕಾದರೆ ಅದು ಮುಂದಿನ ಸಾರ್ವಜನಿಕ ಆಫರ್ ಮೂಲಕ ಮಾರುಕಟ್ಟೆಯಿಂದ ಇನ್ನಷ್ಟು ಹಣ ಸಂಗ್ರಹಿಸಬಹುದು. ಈ ಪ್ರಕ್ರಿಯೆಯನ್ನು ನಾವು ಮುಂದಿನ ಸಾರ್ವಜನಿಕ ಆಫರ್ ಎಂದು ಕರೆಯುತ್ತೇವೆ. ಈಗಾಗಲೇ ಪಟ್ಟಿ ಮಾಡಿರುವ ಕಂಪನಿ ಮುಂದಿನ ಸಾರ್ವಜನಿಕ ಆಫರ್ ಮೂಲಕ ಬಂಡವಾಳವನ್ನು ಸಂಗ್ರಹಿಸುತ್ತದೆ. ಈಗ ನಾವು ರೈಟ್ಸ್ ಇಶ್ಯೂ ಬಗ್ಗೆ ಮಾತನಾಡೋಣ. ಹಾಲಿ ಹೂಡಿಕೆದಾರರಿಗೆ ಅವರ ಹಾಲಿ ಹೂಡಿಕೆಗೆ ಅನುಪಾತವಾಗಿ ಮತ್ತು ಹಾಲಿ ಷೇರುಗಳಿಗೆ ಅನುಪಾತವಾಗಿ ಷೇರುಗಳನ್ನು ನೀಡಲಾಗುತ್ತದೆ. ಅಂದರೆ ನಿಮ್ಮ ಹಾಲಿ ಷೇರುದಾರರಿಗೆ ಅವರಿಗೆ ಎಷ್ಟು ಶೇಕಡಾ ಷೇರುಗಳಿದ್ದವೋ ಅದೇ ಅನುಪಾತದಲ್ಲಿ ಅವರಿಗೆ ಇನ್ನಷ್ಟು ಷೇರುಗಳನ್ನು ನೀಡಲಾಗುತ್ತದೆ. ಅದನ್ನೇ ರೈಟ್ಸ್ ಇಶ್ಯೂ ಎಂದು ಕರೆಯಲಾಗುತ್ತದೆ. ರೈಟ್ಸ್ ಇಶ್ಯೂನಲ್ಲಿ ಹಾಲಿ ಷೇರುದಾರರಿಗೆ ಅವರ ಹಾಲಿ ಹೂಡಿಕೆಗೆ ಅನುಪಾತವಾಗಿ ಪ್ರೊರೇಟಾ ಆಫರ್ ನೀಡಬೇಕಾಗುತ್ತದೆ. ಷೇರುದಾರರಿಗೆ ಆಫರ್ ನೀಡಲಾಗುತ್ತದೆ, ಆದರೆ ಅವರು ಅವುಗಳನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಸಬ್ಸ್ಕ್ರೈಬ್ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಹಾಲಿ ಷೇರುದಾರರಿಗೆ ಈ ಆಯ್ಕೆ ಇದೆ. ನೀವು ಇನ್ನಷ್ಟು ಷೇರುಗಳಿಗೆ ಅರ್ಜಿ ಹಾಕಬಹುದು. ಭಾಗಶಃ ಕೂಡ ಮಾಡಬಹುದು ಅಥವಾ ಸಂಪೂರ್ಣವಾಗಿ ಕೂಡ ಮಾಡಬಹುದು. ನಿಮಗೆ ಇದು ಪ್ರೊರೇಟಾ ಆಧಾರದ ಮೇಲೆ ಸಿಗುತ್ತದೆ ಮತ್ತು ನೀವು ಬಯಸಿದರೆ ಇದರಲ್ಲಿ ಸಂಪೂರ್ಣವಾಗಿ ಹೂಡಿಕೆ ಮಾಡದೇ ಇರಬಹುದು. ಇದು ನಿಮ್ಮ ಇಚ್ಛೆ. ಒಬ್ಬ ಹೂಡಿಕೆದಾರನ ಮೇಲೆ ಅವಲಂಬಿತವಾಗಿರುತ್ತದೆ. ಅವರು ಹೂಡಿಕೆ ಮಾಡಬಹುದು, ಮಾಡದೇ ಇರಬಹುದು ಅಥವಾ ಭಾಗಶಃ ಕೂಡ ಮಾಡಬಹುದು. ಇದು ರೈಟ್ಸ್ ಇಶ್ಯೂ ಬಗ್ಗೆ. ಚಲೋ, ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಯಾವಾಗ ಕಂಪನಿ ಆಯ್ದ ವ್ಯಕ್ತಿಗಳ ಗುಂಪಿಗೆ ಸೆಕ್ಯೂರಿಟಿಗಳನ್ನು ನೀಡುತ್ತದೆ ಮತ್ತು ಅದು ರೈಟ್ಸ್ ಇಶ್ಯೂ ಆಗಿರದೆ ಸಾರ್ವಜನಿಕ ಇಶ್ಯೂ ಕೂಡ ಅಲ್ಲದಿದ್ದರೆ ಅದನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ. ಯಾವಾಗ ಕೆಲವು ಆಯ್ದ ವ್ಯಕ್ತಿಗಳ ಗುಂಪಿಗೆ ಷೇರುಗಳನ್ನು ನೀಡಲಾಗುತ್ತದೆ, ಅವರಿಗೆ ಪ್ಲೇಸ್ಮೆಂಟ್ ಮಾಡಲಾಗುತ್ತದೆ, ಅದನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಅದು ನಿಮ್ಮ ರೈಟ್ಸ್ ಇಶ್ಯೂ ಅಲ್ಲ ಮತ್ತು ಅದು ಪಬ್ಲಿಕ್ ಇಶ್ಯೂ ಕೂಡ ಅಲ್ಲ. ಅದು ಸಂಪೂರ್ಣವಾಗಿ ಖಾಸಗಿ ರೀತಿಯಲ್ಲಿ ಮಾಡಲಾಗಿದೆ. ಆ ಷೇರುಗಳನ್ನು ಕೆಲವೇ ಹೂಡಿಕೆದಾರರಿಗೆ ಮಾತ್ರ ಹಂಚಲಾಗಿವೆ. ಅದನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ. ಅರ್ಹ ಸಾಂಸ್ಥಿಕ ಉದ್ಯೋಗ. ಮುಂದಿನ ವಿಷಯವೆಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್. ಅರ್ಹ ಸಾಂಸ್ಥಿಕ ಉದ್ಯೋಗ ಎಂದರೇನು? ಸೆಬಿ ಬಹಳ ಚೆನ್ನಾಗಿ ವರ್ಗೀಕರಿಸಿದೆ ಯಾವುವು ಸಂಸ್ಥೆಗಳು ಎಂದು.
ಯಾವಾಗ ಸಂಸ್ಥೆಗಳು, ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಕಂಪನಿಗಳು, ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಬೇರೆ ಯಾವುದೇ ಹಣಕಾಸು ಸಂಸ್ಥೆಗಳು ಇರುತ್ತವೆ, ಅವರು ಯಾವುದೇ ಲಿಸ್ಟೆಡ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದನ್ನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಎಂದು ಕರೆಯಲಾಗುತ್ತದೆ. ಈಗ ಬೋನಸ್ ಶೇರ್ಗಳ ಬಗ್ಗೆ ಮಾತಾಡೋಣ. ಬೋನಸ್ ಶೇರ್ಗಳು ಎಂದರೆ ಇತ್ತೀಚಿನ ಶೇರ್ ಹೋಲ್ಡರ್ಗಳಿಗೆ ನೀಡಲಾಗುವ ಶೇರ್ಗಳು. ಯಾವುದೇ ಪ್ರತಿಫಲವಿಲ್ಲದೆ, ಅವರ ಅನುಮತಿ ಇಲ್ಲದೆ ಅವರಿಗೆ ಶೇರ್ಗಳನ್ನು ಹಂಚಲಾಗುತ್ತದೆ. ಹೌದು, ಬೋನಸ್ ಶೇರ್ ಎಂದರೆ ಇತ್ತೀಚಿನ ಶೇರ್ ಹೋಲ್ಡರ್ಗಳಿಗೆ ಯಾವುದೇ ಪ್ರತಿಫಲವಿಲ್ಲದೆ ಹಂಚಲಾಗುವ ಶೇರ್ಗಳು. ನಿಮ್ಮ ಇತ್ತೀಚಿನ ಶೇರ್ ಹೋಲ್ಡರ್ಗಳಿಗೆ ಬೋನಸ್ ಶೇರ್ಗಳನ್ನು ನೀಡಲಾಗುತ್ತದೆ. ಯಾವ ಅನುಪಾತದಲ್ಲಿ ಬೋನಸ್ ಶೇರ್ಗಳನ್ನು ನೀಡಬೇಕು ಎಂಬುದು ಕಂಪನಿಯ ನಿರ್ಧಾರ. ಉದಾಹರಣೆಗೆ, ಬೋನಸ್ ಶೇರ್ಗಳ ಅನುಪಾತ 1:1 ಇದ್ದರೆ, ಅಂದರೆ ಯಾವುದೇ ಹೂಡಿಕೆದಾರನ ಬಳಿ ಒಂದು ಶೇರ್ ಇದ್ದರೆ ಅವನಿಗೆ ಕಂಪನಿಯಿಂದ ಇನ್ನೊಂದು ಶೇರ್ ಉಚಿತವಾಗಿ ಸಿಗುತ್ತದೆ. ಅಂದರೆ ಬೋನಸ್ ಶೇರ್ಗಳಲ್ಲಿ ಹೂಡಿಕೆದಾರನ ಬಳಿ ಎಷ್ಟು ಶೇರ್ಗಳಿದ್ದರೂ ಕಂಪನಿ 1:1 ಬೋನಸ್ ಶೇರ್ಗಳನ್ನು ನೀಡಿದರೆ, ಅವನ ಬಳಿ ಒಂದು ಶೇರ್ ಇದ್ದರೆ ಇನ್ನೊಂದು ಶೇರ್ ಉಚಿತವಾಗಿ ಸಿಗುತ್ತದೆ. ಸರಳವಾಗಿ ಹೇಳುವುದಾದರೆ ಬೋನಸ್ ಶೇರ್ಗಳ ವ್ಯಾಖ್ಯಾನ ಇದೆ. ಈಗ ಈ ಸಾಪ್ಗಳ ಬಗ್ಗೆ ಮಾತಾಡೋಣ. ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಸ್ಕೀಮ್. ಕೆಲವು ಕಂಪನಿಗಳು ಪ್ರೋತ್ಸಾಹವಾಗಿ ತಮ್ಮ ಉದ್ಯೋಗಿಗಳಿಗೆ ಈ ಸಾಪ್ಗಳನ್ನು ನೀಡುತ್ತವೆ. ಕೆಲವು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಅಥವಾ ಉತ್ತಮ ಪ್ರದರ್ಶನ ನೀಡಿದಾಗ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಪ್ರೋತ್ಸಾಹವಾಗಿ ತಮ್ಮ ವ್ಯವಹಾರದಲ್ಲಿ ಸಣ್ಣ ಹಂಚಿಕೆಯನ್ನು ಹೊಂದಲು ಅವಕಾಶ ನೀಡುತ್ತವೆ. ಈಗ ಡಿಪಾಸಿಟರಿ ರಿಸಿಪ್ಟ್ ಬಗ್ಗೆ ಮಾತಾಡೋಣ. ಡಿಪಾಸಿಟರಿ ರಿಸಿಪ್ಟ್ಗಳು ಆರ್ಥಿಕ ಸಾಧನಗಳು. ಅವು ಸ್ಥಳೀಯ ಕಂಪನಿಗಳ ಷೇರುಗಳನ್ನು ಪ್ರತಿನಿಧಿಸುತ್ತವೆ, ಆದರೆ ದೇಶದ ಹೊರಗಿನ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಆಗಿ ಮತ್ತು ವ್ಯಾಪಾರವಾಗುತ್ತವೆ. ಡಿಯಾಗಳು ವಿದೇಶಿ ಕರೆನ್ಸಿಯಲ್ಲಿ, ಸಾಮಾನ್ಯವಾಗಿ ಡಾಲರ್ಗಳಲ್ಲಿ ಇಶ್ಯೂ ಮಾಡಲಾಗುತ್ತವೆ. ಹಾಗಾದರೆ ನಾನು ಇದನ್ನು ತುಂಬಾ ಸರಳವಾಗಿ ಹೇಳಬೇಕಾದರೆ, ಈ ಆರ್ಥಿಕ ಸಾಧನಗಳು ಸ್ಥಳೀಯ ಕಂಪನಿಯ ಷೇರುಗಳನ್ನು ಪ್ರತಿನಿಧಿಸುತ್ತವೆ, ಆದರೆ ಹೊರಗಿನ ಯಾವುದೋ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತವೆ. ಉದಾಹರಣೆಗೆ, ನಾವು ಭಾರತದ ಐಟಿ ಕಂಪನಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಉದಾಹರಣೆಗೆ, ನಾನು ಇನ್ಫೋಸಿಸ್ ಬಗ್ಗೆ ಹೇಳುತ್ತೇನೆ. ಇನ್ಫೋಸಿಸ್ ಯುಎಸ್ನ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದರೆ, ಅಂದರೆ ಅದು ನ್ಯಾಸ್ಡ್ಯಾಕ್ನಲ್ಲಿ ಲಿಸ್ಟ್ ಆಗಿದ್ದರೆ, ಅದನ್ನು ನ್ಯಾಸ್ಡ್ಯಾಕ್ನಲ್ಲಿರುವ ಇನ್ಫೋಸಿಸ್ ಡಿಪಾಸಿಟರಿ ರಿಸಿಪ್ಟ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಟ್ರುಗಳನ್ನು ಎಲ್ಲ ಅಮೆರಿಕನ್ ಡಿಪಾಸಿಟರಿ ರಶೀದಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಅವು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಂತರ ಯುಎಸ್ಎನಲ್ಲಿರುವ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಪಟ್ಟಿ ಮಾಡಲ್ಪಟ್ಟಿದ್ದರೆ ಮತ್ತು ಟ್ರುಗಳನ್ನು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಂತಹ ಹೊರಗಿನ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಪಟ್ಟಿ ಮಾಡಿದ್ದರೆ ಅವುಗಳನ್ನು ಗ್ಲೋಬಲ್ ಡಿಪಾಸಿಟರಿ ರಶೀದಿಗಳು ಎಂದು ಕರೆಯಲಾಗುತ್ತದೆ. ಮತ್ತು ಅದು ಯುಎಸ್ನ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದರೆ, ಉದಾಹರಣೆಗೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದರೆ, ಅದನ್ನು ಡಿಪಾಸಿಟರಿ ರಿಸಿಪ್ಟ್ ಎಂದು ಕರೆಯಲಾಗುತ್ತದೆ. ಆದರೆ ಅದು ನ್ಯೂಯಾರ್ಕ್ ಅಥವಾ ಯುಎಸ್ನ ಹೊರಗಿನ, ಉದಾಹರಣೆಗೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದರೆ, ಅದನ್ನು ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ ಎಂದು ಕರೆಯಲಾಗುತ್ತದೆ. ಹಾಗಾಗಿ ತುಂಬಾ ಸರಳ ಪದಗಳಲ್ಲಿ ನಾವು ಇದರಲ್ಲಿ ಗೊಂದಲಗೊಳ್ಳಬಾರದು. ಪ್ರಶ್ನೆ ಬರಬಹುದು, ಆದರೆ ತುಂಬಾ ಸರಳವಾಗಿ ಇದರ ಉತ್ತರ ನೀಡಬಹುದು. ಈಗ ನಾವು ಸೆಕೆಂಡರಿ ಮಾರ್ಕೆಟ್ಗಳ ಬಗ್ಗೆ ಮಾತನಾಡೋಣ. ನೋಡಿ, ಪ್ರೈಮರಿ ಮಾರ್ಕೆಟ್ನಲ್ಲಿ ಕಂಪನಿಗಳು ಮೊದಲಿಗೆ ಹಂಚಿಕೆಗಳನ್ನು ಹೂಡಿಕೆದಾರರಿಗೆ ನೀಡುತ್ತವೆ, ಆದರೆ ಸೆಕೆಂಡರಿ ಮಾರ್ಕೆಟ್ ಆ ಹಂಚಿಕೆಗಳಿಗೆ ಲಿಕ್ವಿಡಿಟಿಯನ್ನು ಒದಗಿಸುತ್ತದೆ. ಅಂದರೆ ಹಂಚಿಕೆಗಳು ಮಾರ್ಕೆಟ್ಗೆ ಬಂದ ಮೇಲೆ ಅವು ಸ್ವತಂತ್ರವಾಗಿ ವ್ಯಾಪಾರ ಮಾಡಬಹುದಾದವು. ಅಲ್ಲಿ ಖರೀದಿದಾರರು ಇರುತ್ತಾರೆ ಮತ್ತು ಮಾರಾಟಗಾರರು ಇರುತ್ತಾರೆ. ಉದಾಹರಣೆಗೆ, ನಾವು SBI ಬ್ಯಾಂಕ್ ಅನ್ನು ತೆಗೆದುಕೊಳ್ಳೋಣ. ಇಂದು ಯಾರಾದರೂ SBI ಹಂಚಿಕೆಗಳನ್ನು ಖರೀದಿಸಬೇಕೆಂದಿದ್ದರೆ ಅವರು ನೇರವಾಗಿ ಖರೀದಿಸಬಹುದು, ಎಕ್ಸ್ಚೇಂಜ್ನಿಂದ ಖರೀದಿಸಬಹುದು. ಯಾರಿಗಾದರೂ ಮಾರಬೇಕೆಂದಿದ್ದರೂ ಸಹ ಅವರು ಮಾರಬಹುದು. ಹೀಗಾಗಿ ಇದು ಲಿಕ್ವಿಡಿಟಿ ಎಂಬುದನ್ನು ಒಂದು ರೀತಿಯಲ್ಲಿ ಸೆಕೆಂಡರಿ ಮಾರ್ಕೆಟ್ ನಮಗೆ ಒದಗಿಸುತ್ತದೆ. ಈ ಲಿಕ್ವಿಡಿಟಿಯನ್ನು ನಮಗೆ ಸೆಕೆಂಡರಿ ಮಾರ್ಕೆಟ್ ಒದಗಿಸುತ್ತದೆ. ಹೀಗಾಗಿ ಹಳೆಯ ಖರೀದಿದಾರರು ಸೆಕೆಂಡರಿ ಮಾರ್ಕೆಟ್ಗಳಲ್ಲಿ ವ್ಯವಹಾರ ಮಾಡಬಹುದು. ಅವರು ಖರೀದಿಸಬಹುದು ಮತ್ತು ಮಾರಬಹುದು ಕೂಡ. ಈಗ ನೋಡೋಣ, ಸೆಕೆಂಡರಿ ಮಾರ್ಕೆಟ್ನಲ್ಲಿ ಕೆಲವು ಮಾರ್ಕೆಟ್ ಪಾಲುದಾರರು ಇರುತ್ತಾರೆ. ಆ ಮಾರ್ಕೆಟ್ ಪಾಲುದಾರರು ಯಾರು? ಇವರ ಮೂಲಕವೇ ಸೆಕೆಂಡರಿ ಮಾರ್ಕೆಟ್ಗಳಲ್ಲಿ ಟ್ರೇಡ್ ಸಾಧ್ಯವಾಗುತ್ತದೆ. ನೋಡೋಣ ಹೇಗೆ ಅಂತ. ಎಕ್ಸ್ಚೇಂಜ್ ಟ್ರೇಡೆಡ್ ಮಾರ್ಕೆಟ್. ಮೊದಲು ಎಕ್ಸ್ಚೇಂಜ್ ಎಂದರೆ ಏನು ಅಂತ ತಿಳಿದುಕೊಳ್ಳೋಣ. ನೋಡಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಂಬ 2 ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ಗಳು ಭಾರತದಲ್ಲಿ ಇವೆ. ಇದರಲ್ಲಿ ನಾನು ಹೇಳಬೇಕಾದರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಂದರೆ NSE. 95% ಟ್ರೇಡಿಂಗ್ ವಾಲ್ಯೂಮ್ಗಳು ಕೇವಲ NSEಯಲ್ಲೇ ನಡೆಯುತ್ತವೆ. ಸ್ಟಾಕ್ ಎಕ್ಸ್ಚೇಂಜ್ಗಳು ಹೂಡಿಕೆದಾರರಿಗೆ ಆ ಪ್ಲಾಟ್ಫಾರ್ಮ್ ಒದಗಿಸುತ್ತವೆ. ಅವರು ಯಾವುದೇ ಸೆಕ್ಯೂರಿಟಿಯಲ್ಲಿ ಖರೀದಿ ಮಾಡಬಹುದು ಮತ್ತು ಯಾರಾದರೂ ಸೆಕ್ಯೂರಿಟಿಯನ್ನು ಮಾರಬಹುದು. ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕವೇ ಸಾಧ್ಯವಾಗುತ್ತದೆ. ಸ್ಟಾಕ್ ಎಕ್ಸ್ಚೇಂಜ್ಗಳು ತಮ್ಮ ಅಧಿಕೃತ ವ್ಯಕ್ತಿಗಳನ್ನು, ಸದಸ್ಯರನ್ನು ನೇಮಿಸುತ್ತವೆ. ಅವರು ಮುಂದಾಗಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಒದಗಿಸುತ್ತಾರೆ ಮತ್ತು ನಂತರ ಆ ಅಧಿಕೃತ ವ್ಯಕ್ತಿಗಳು ಅಥವಾ ಎಕ್ಸ್ಚೇಂಜ್ ಸದಸ್ಯರು ತಮ್ಮ ಕ್ಲೈಂಟ್ಗಳಿಗೆ ಆ ಪ್ಲಾಟ್ಫಾರ್ಮ್ ನೀಡುತ್ತಾರೆ. ಇದರ ಮೂಲಕ ಕ್ಲೈಂಟ್ಗಳು ಹೂಡಿಕೆ ಮಾಡಬಹುದು ಮತ್ತು ಒಂದು ವ್ಯವಹಾರವನ್ನು ಸುಲಭಗೊಳಿಸಬಹುದು. ಷೇರುಗಳಲ್ಲಿ ಅಥವಾ ಕೋಟೇಶನ್ಗಳಲ್ಲಿ ಖರೀದಿ ಮತ್ತು ಮಾರಾಟ ಮಾಡಬಹುದು. ಇವುಗಳೆಲ್ಲವೂ ಸ್ಟಾಕ್ ಎಕ್ಸ್ಚೇಂಜ್ನ ಕಾರ್ಯಗಳು. ಮುಂದಿನ ವಿಷಯವೆಂದರೆ, ಟ್ರೇಡಿಂಗ್ ಎಂದು ಕರೆಯಲ್ಪಡುವ ಯಾವುದೇ ಸೆಕ್ಯೂರಿಟಿಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಔಪಚಾರಿಕ ಒಪ್ಪಂದವನ್ನು ವ್ಯಾಪಾರ ಮಾಡುವುದು. ನೀವು ಯಾವುದೇ ಸೆಕ್ಯೂರಿಟಿಯನ್ನು ಖರೀದಿಸಿದಾಗ ಅಥವಾ ಮಾರಿದಾಗ, ಖರೀದಿಸುವಾಗ ಅಥವಾ ಮಾರುವಾಗ, ಇದು ಒಂದು ಒಪ್ಪಂದವಾಗಿರುತ್ತದೆ. ಇದನ್ನು ಟ್ರೇಡಿಂಗ್ ಎಂದು ಕರೆಯಲಾಗುತ್ತದೆ. ನೀವು ಟ್ರೇಡಿಂಗ್ ಮಾಡುತ್ತಿದ್ದೀರಿ ಎಂದು ಹೇಳಿದಾಗ ಅದರರ್ಥ ನೀವು ಏನಾದರೂ ಖರೀದಿಸುತ್ತಿದ್ದೀರಿ ಮತ್ತು ಏನಾದರೂ ಮಾರುತ್ತಿದ್ದೀರಿ.
ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಭಾರತದಲ್ಲಿ ನೀವು ಖರೀದಿ ಅಥವಾ ಮಾರಾಟ ಮಾಡಿದಾಗ ಅದನ್ನು ಟ್ರೇಡಿಂಗ್, ಕ್ಲಿಯರಿಂಗ್, ಸೆಟಲ್ಮೆಂಟ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಇವುಗಳನ್ನು ಕೂಡ ಎಕ್ಸ್ಚೇಂಜ್ ನಮಗೆ ಒದಗಿಸುತ್ತವೆ. ಕ್ಲಿಯರಿಂಗ್ ಇತ್ಯರ್ಥವು ನಿಮಗೆ ವಹಿವಾಟಿನ ನಂತರದ ಸೌಲಭ್ಯವಾಗಿದೆ, ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಿ. ಈಗ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಅಂದರೆ ನೀವು ಶೇರ್ಗಳನ್ನು ಖರೀದಿಸಿದ್ದರೆ ಯಾರೋ ಅವುಗಳನ್ನು ಮಾರಿರುತ್ತಾರೆ. ಆ ವ್ಯಕ್ತಿಯ ಡಿಮ್ಯಾಟ್ ಖಾತೆಯಿಂದ ಶೇರ್ಗಳು ನಿಮ್ಮ ಖಾತೆಗೆ ಬರುತ್ತವೆ ಮತ್ತು ನೀವು ಕೊಟ್ಟ ಹಣ ಆ ಇನ್ವೆಸ್ಟರ್ಗೆ ಹೋಗುತ್ತದೆ. ಹಾಗಾಗಿ ಈ ಕ್ಲಿಯರಿಂಗ್ ಸೌಲಭ್ಯವು ಸಹ ಒಂದು ರೀತಿಯಲ್ಲಿ ಸೆಕೆಂಡರಿ ಮಾರ್ಕೆಟ್ಗಳ ಭಾಗವಾಗಿದೆ. ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ NSE ಎಲ್ಲ ಎಕ್ಸ್ಚೇಂಜ್ಗಳಲ್ಲಿಯೂ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ ಇರುತ್ತದೆ. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ ಕೆಲಸ ಮಾಡುವುದು ಸಂಪೂರ್ಣವಾಗಿ ಇನ್ವೆಸ್ಟರ್ಗಳಿಗಾಗಿ, ಅಂದರೆ ಇನ್ವೆಸ್ಟರ್ಗಳ ನಷ್ಟ ಹೆಚ್ಚಾಗದಂತೆ ನೋಡಿಕೊಳ್ಳಲು. ಎಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ಗಳು NSE ಔರೈಜ್ ಮೆಂಬರ್ಗಳಾದ ಬ್ರೋಕರ್ಗಳಿಗೂ ಇರುತ್ತದೆ. ಅವರು ಸೆಕ್ಯೂರಿಟಿ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡುವಾಗ ಅವರಿಗೂ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ ಇರುತ್ತದೆ. ಅದು ಪ್ರತಿ ವೈಯಕ್ತಿಕ ಇನ್ವೆಸ್ಟರ್ನ ಮೇಲೆ ಗಮನಹರಿಸಿ ಅವರ ಸೆಕ್ಯೂರಿಟಿ ಮತ್ತು ನಷ್ಟಗಳ ಮೇಲೆ ನಿಗಾ ಇಡುತ್ತದೆ. ಹೆಚ್ಚು ವೋಲಾಟಿಲಿಟಿಯ ಸಂದರ್ಭಗಳಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ ತುಂಬಾ ಸಕ್ರಿಯವಾಗುತ್ತದೆ ಮತ್ತು ಇನ್ವೆಸ್ಟರ್ಗೆ ಹೆಚ್ಚಿನ ನಷ್ಟವಾಗದಂತೆ ಅದನ್ನು ತಪ್ಪಿಸುತ್ತದೆ. ಈಗ ನಾವು ಮಾರ್ಕೆಟ್ ಪಾಲ್ಗೊಳ್ಳುವವರು ಮತ್ತು ಅವರ ಚಟುವಟಿಕೆಗಳ ಬಗ್ಗೆ ಮಾತನಾಡೋಣ. ಮೊದಲಿಗೆ ಬರುತ್ತದೆ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಎಂದರೆ ನಾನು ನಿಮಗೆ ಹೇಳಿದ್ದೇನೆ, ಇಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರು ಇರುತ್ತಾರೆ. ಅಂದರೆ ಯಾವುದೇ ಸೆಕ್ಯೂರಿಟಿಯ ಖರೀದಿದಾರನು ಇಲ್ಲಿದ್ದಾನೆ ಮತ್ತು ಯಾವುದೇ ಸೆಕ್ಯೂರಿಟಿಯ ಮಾರಾಟಗಾರನು ಕೂಡ ಇಲ್ಲಿದ್ದಾನೆ. ನೀವು ಯಾವುದನ್ನಾದರೂ ಖರೀದಿಸಬೇಕಾದರೂ ಅಥವಾ ಮಾರಬೇಕಾದರೂ ಆ ವ್ಯವಹಾರವನ್ನು ಇಲ್ಲಿ ಮಾಡಬಹುದು. ಲಿಸ್ಟೆಡ್ ಸೆಕ್ಯೂರಿಟಿಗಳಲ್ಲಿ ಯಾವ ಸೆಕ್ಯೂರಿಟಿಗಳು ಲಿಸ್ಟ್ ಆಗಿವೆ ಅವು ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತವೆ ಮತ್ತು ಅವುಗಳಲ್ಲಿ ನಾವು ಖರೀದಿ ಮತ್ತು ಮಾರಾಟ ಮಾಡಬಹುದು. ಆದ್ದರಿಂದ ನೀವು ಪಟ್ಟಿ ಮಾಡದ ಭದ್ರತೆಯಲ್ಲಿ ಹೂಡಿಕೆ ಮಾಡಿದಾಗಲೆಲ್ಲ ಅದು ಸ್ಟಾಕ್ ಎಕ್ಸ್ಚೇಂಜ್ NSE ಅಥವಾ BSE ಮೂಲಕವೇ ನಡೆಯುತ್ತದೆ. ನಾನು ನಿಮಗೆ ಹೇಳಿದಂತೆ ಎರಡೂ ನಮ್ಮ ಮುಖ್ಯ ಸೂಚ್ಯಂಕಗಳು ಮುಖ್ಯ ಸ್ಟಾಕ್ ಎಕ್ಸ್ಚೇಂಜ್ಗಳು ಮತ್ತು ಹೆಚ್ಚಿನ ವಾಲ್ಯೂಮ್ NSEಯಲ್ಲೇ ನಡೆಯುತ್ತದೆ. ಇದೀಗ ಡಿಪಾಸಿಟರಿಗಳ ಬಗ್ಗೆ ಮಾತಾಡೋಣ. ಡಿಪಾಸಿಟರಿಗಳು ಅಂದರೆ ನಿಮ್ಮ ಹೂಡಿಕೆಯನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಇಡುವ ಸಂಸ್ಥೆಗಳು. ಅಂದರೆ ನೀವು ಮಾಡಿದ ಎಲ್ಲ ಹೂಡಿಕೆಗಳು, ನಿಮ್ಮ ಷೇರುಗಳು, ನಿಮ್ಮ ಡಿಬೆಂಚರ್ಗಳು ಇವು ಎಲ್ಲವೂ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ಒಂದು ಡಿಪಾಸಿಟರಿಯಲ್ಲಿರುತ್ತವೆ. ಹೌದು, ಡಿಪಾಸಿಟರಿ ಅವುಗಳನ್ನು ತನ್ನ ಬಳಿ ಎಲೆಕ್ಟ್ರಾನಿಕ್ ರೂಪದಲ್ಲಿ ಯೂನಿಟ್ಗಳಾಗಿ ಇಡುತ್ತದೆ. ನೀವು ಯಾವ ಹೂಡಿಕೆ ಮಾಡಿದರೂ ಅದು ಡಿಪಾಸಿಟರಿಯ ಬಳಿ ಸುರಕ್ಷಿತವಾಗಿರುತ್ತದೆ. ಹೂಡಿಕೆದಾರರು ಡಿಪಾಸಿಟರಿಯಲ್ಲಿ ಖಾತೆ ತೆರೆಯಲು ನೋಂದಾಯಿತ ಡಿಪಾಸಿಟರಿ ಪಾಲುದಾರರ ಮೂಲಕ ಮುನ್ನಡೆಸುತ್ತಾರೆ. ಪ್ರಸ್ತುತ ಭಾರತದಲ್ಲಿ 2 ಡಿಪಾಸಿಟರಿಗಳು ಇವೆ, KEDSO ಮತ್ತು NESTO. KEDSO ಅಂದರೆ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಮತ್ತು NESTO ಅಂದರೆ ನ್ಯಾಷನಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಹೀಗಾಗಿ ಇವು 2 ಅಧಿಕೃತ ಡಿಪಾಸಿಟರಿಗಳು. ಎಲ್ಲರಿಗೂ ಇದರಲ್ಲಿ ಖಾತೆ ತೆರೆಯಲು ಒಂದು ಅಧಿಕೃತ ಡಿಪಾಸಿಟರಿ ಪಾಲುದಾರರ ಮೂಲಕವೇ ಆಗಬೇಕು. ಮತ್ತು ಯಾವ ಬ್ರೋಕರ್ ಆಗಿರಲಿ, ನಮ್ಮ NSE ಅಥವಾ BSE ಸದಸ್ಯರಾಗಿರಲಿ, ಅವರು ಯಾವುದಾದರೂ ಡಿಪಾಸಿಟರಿಯಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳಬಹುದು. ಮತ್ತು ಯಾವ ಹೂಡಿಕೆದಾರರ ಡಿಮ್ಯಾಟ್ ಖಾತೆ ತೆರೆಯಲಾಗುತ್ತದೆಯೋ ಅದು NSDL ಅಥವಾ CDSನಲ್ಲಿ ನೋಂದಾಯಿತವಾಗಿರಬಹುದು. ಮತ್ತು ಅವರು ಯಾವ ಷೇರುಗಳನ್ನು ಖರೀದಿಸಿದರೂ ಅವುಗಳು ಇಲೆಕ್ಟ್ರಾನಿಕ್ ರೂಪದಲ್ಲಿ ಇದೇ ಅಧಿಕೃತ ಪಾಲುದಾರರ ಬಳಿ ಉಳಿಯುತ್ತವೆ. ಈಗ ನಾವು ಟ್ರೇಡಿಂಗ್ ಸದಸ್ಯರು ಮತ್ತು ಸ್ಟಾಕ್ ಬ್ರೋಕರ್ಗಳ ಬಗ್ಗೆ ಮಾತನಾಡೋಣ. ಹಾಗಾದರೆ ನಾವು ಈಗ ಚರ್ಚೆ ಮಾಡಿದಂತೆ ಇವರು ಆ ಸದಸ್ಯರು, ಅವರು ಅಧಿಕೃತ ಪಾಲುದಾರರು, ಅವರು ಅಧಿಕೃತ ಸದಸ್ಯರು. NSE ಮತ್ತು BSE ಸ್ಟಾಕ್ ಎಕ್ಸ್ಚೇಂಜ್ಗಳ ಇವರಿಗೆ NSE ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಬಳಸಲು ಅಧಿಕೃತ ಅನುಮತಿ ಇದೆ. ಅಂದರೆ NSE ಯಾರು ಅಧಿಕೃತ ಪಾಲುದಾರರನ್ನಾಗಿ ಸದಸ್ಯರನ್ನಾಗಿ ಮಾಡಿದೆಂದರೆ ನೀವು ಮುಂದಿನ ಹಂತದಲ್ಲಿ ಹೂಡಿಕೆದಾರರನ್ನು ಇಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಪಾಲ್ಗೊಳ್ಳುವಂತೆ ಮಾಡಬಹುದು. ಎಕ್ಸ್ಚೇಂಜ್ಗಳಲ್ಲಿ NSEಯಲ್ಲಿ ಯಾರಾದರೂ ಅಧಿಕೃತ ಸದಸ್ಯನಿದ್ದರೆ ಅವನು NSEಯಲ್ಲಿ ವಹಿವಾಟು ಮಾಡಬಹುದು. BSEಯ ಸದಸ್ಯನಿದ್ದರೆ ಅವನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುವ ಎಲ್ಲ ಕಂಪನಿಗಳಲ್ಲಿ ಖರೀದಿ ಮತ್ತು ಮಾರಾಟ ಮಾಡಬಹುದು. ಹಾಗಾಗಿ ಒಂದು ಸ್ಟಾಕ್ ಸದಸ್ಯ ಅಥವಾ ಒಂದು ಮಾರುಕಟ್ಟೆ ಭಾಗವಹಿಸುವವರ ಕೆಲಸವೇನೆಂದರೆ ತನ್ನ ಹೂಡಿಕೆದಾರರ ಎಲ್ಲ ಹೂಡಿಕೆಯನ್ನು ಆ ವ್ಯಕ್ತಿ ಶೇರ್ ಮಾರುಕಟ್ಟೆಯಲ್ಲಿ ಮಾಡಿಸಬಹುದು, ಆ ನಿರ್ದಿಷ್ಟ ಎಕ್ಸ್ಚೇಂಜ್ ಮೂಲಕ. ಅಧಿಕೃತ ವ್ಯಕ್ತಿಗಳು ಎಂದರೆ ಬ್ರೋಕರ್ಗಳು. ಈಗಾಗಲೇ NSE BSE ಜೊತೆ ನೋಂದಾಯಿತ ಸದಸ್ಯರು ತಮ್ಮ ಮುಂದಿನ ಎಪಿಗಳನ್ನು ರಚಿಸಬಹುದು. ಅಧಿಕೃತ ವ್ಯಕ್ತಿಯನ್ನು ನೀವು ರಚಿಸಬಹುದು, ಅಂದರೆ ಸಬ್ ಬ್ರೋಕರ್ಗಳನ್ನು ರಚಿಸಬಹುದು. ಮತ್ತು ಸಬ್ ಬ್ರೋಕರ್ಗಳು, ನೀವು ಅವರನ್ನು ರಚಿಸಿದರೆ ಅವರು ತಮ್ಮ ಮುಂದೆ ಕ್ಲೈಂಟ್ಗಳ ಹೂಡಿಕೆಯನ್ನು ಮಾಡಿಸಬಹುದು. ಅಂದರೆ ಹೇಳಲು ಅರ್ಥ ಏನೆಂದರೆ ಒಂದು ದೊಡ್ಡ ಬ್ರೋಕರ್ ಇದ್ದಾನೆ, ಅವನು NSE ಮತ್ತು BSE ಸದಸ್ಯತ್ವ ಪಡೆದಿದ್ದಾನೆ ಮತ್ತು ಅವನು ತನ್ನ ಅಡಿಯಲ್ಲಿ ಸಬ್ ಬ್ರೋಕರ್ಗಳನ್ನು ರಚಿಸಬಹುದು. ಹಾಗಾದರೆ ಯಾವ ಎಂಟಿಟಿ ಸಬ್ ಬ್ರೋಕರ್ ಆಗಿ ನೋಂದಾಯಿತಾಗುತ್ತದೆಯೋ ಅದನ್ನು ಅಧಿಕೃತ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಮತ್ತು ಈ ಇಬ್ಬರು ಅಧಿಕೃತ ವ್ಯಕ್ತಿಗಳು NSE ಮತ್ತು BSEಯಲ್ಲಿ ನೋಂದಾಯಿತರಾಗಿರಬೇಕು. ಈಗ ನಾವು ಕಸ್ಟೋಡಿಯನ್ ಬಗ್ಗೆ ಮಾತನಾಡೋಣ. ಕಸ್ಟೋಡಿಯನ್ ಎಂದರೆ ದೊಡ್ಡ ಗ್ರಾಹಕರಾದ ಸಂಸ್ಥೆಗಳಾದ ಬ್ಯಾಂಕ್ಗಳು, ವಿಮಾ ಕಂಪನಿಗಳು ಮತ್ತು ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಇತ್ಯಾದಿಗಳ ನಿಧಿಗಳು ಮತ್ತು ಷೇರುಗಳನ್ನು ಹಿಡಿಯುವ ಜವಾಬ್ದಾರಿಯನ್ನು ಹೊಂದಿರುವ ಎಂಟಿಟಿಯಾಗಿದೆ. ಇವರು ಯಾವ ವಿಷಯಗಳಲ್ಲಿ ಸಹಾಯ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಗ್ರಾಹಕರ ಷೇರುಗಳು ಮತ್ತು ನಿಧಿಗಳ ಖಾತೆಯನ್ನು ನಿರ್ವಹಿಸುವುದು, ಗ್ರಾಹಕರಿಗೆ ಅವರ ಷೇರುಗಳ ಸಂಬಂಧಿತ ಲಾಭಗಳು ಮತ್ತು ಹಕ್ಕುಗಳನ್ನು ಸಂಗ್ರಹಿಸುವುದು, ಮತ್ತು ಗ್ರಾಹಕರ ಪೋರ್ಟ್ಫೋಲಿಯೋ ಮೇಲೆ ತೆಗೆದುಕೊಂಡಿರುವ ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದು ಇವುಗಳಲ್ಲಿ ಸಹಾಯ ಮಾಡುತ್ತಾರೆ. ಈ ಎಲ್ಲಾ ಕೆಲಸಗಳನ್ನು ಕಸ್ಟೋಡಿಯನ್ ಮಾಡುತ್ತಾನೆ. ಈಗ ನಾವು ಕ್ಲಿಯರಿಂಗ್ ಕಾರ್ಪೊರೇಷನ್ ಬಗ್ಗೆ ಮಾತನಾಡೋಣ.
ಕ್ಲಿಯರಿಂಗ್ ಕಾರ್ಪೊರೇಷನ್ ಅನ್ನು ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಒಂದು ರೀತಿಯಲ್ಲಿ ಸ್ಥಾಪಿಸಲಾಗಿದೆ. ಕ್ಲಿಯರಿಂಗ್ ಕಾರ್ಪೊರೇಷನ್ ಇದು ಖಚಿತಪಡಿಸುತ್ತದೆ ಎಂದರೆ ಹೂಡಿಕೆದಾರರು ಅಂದರೆ ಯಾರು ಹಣ ಹೂಡಿದ್ದಾರೆ ಅಥವಾ ಹೂಡಿಕೆ ಮಾಡಿದ್ದಾರೆ ಮತ್ತು ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಷೇರುಗಳನ್ನು ಮಾರಿದವರು ಅವರಿಗೆ ಸಮಯಕ್ಕೆ ಸರಿಯಾಗಿ ಪಾವತಿಗಳು ಸಿಗುತ್ತವೆ ಎಂಬುದನ್ನು ನೋಡಿಕೊಳ್ಳುತ್ತದೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಕ್ಲಿಯರಿಂಗ್ ಕಾರ್ಪೊರೇಷನ್ನ ಕೆಲಸವಾಗಿದೆ ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ ಒಂದು ಎಕ್ಸ್ಚೇಂಜ್ ಆಗಿರಬಹುದು ಅಥವಾ ಪ್ರತ್ಯೇಕ ಕಾನೂನು ಸಂಸ್ಥೆಯೂ ಆಗಿರಬಹುದು. ಕ್ಲಿಯರಿಂಗ್ ಬ್ಯಾಂಕ್ಗಳು ಕ್ಲಿಯರಿಂಗ್ ಸದಸ್ಯರು ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ಗಳ ನಡುವೆ ಒಂದು ಪ್ರಮುಖ ಮಧ್ಯವರ್ತಿ ಪಾತ್ರ ವಹಿಸುತ್ತವೆ. ಆದ್ದರಿಂದ ಕ್ಲಿಯರಿಂಗ್ ಸದಸ್ಯರ ಜವಾಬ್ದಾರಿ ಎಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ನಡೆದ ವ್ಯವಹಾರಗಳಿಂದ ಉಂಟಾಗುವ ಬಾಧ್ಯತೆಗಳನ್ನು ಪೂರೈಸಲು ಪೇ-ಇನ್ ದಿನದಲ್ಲಿ ಕ್ಲಿಯರಿಂಗ್ ಬ್ಯಾಂಕ್ ಖಾತೆಯಲ್ಲಿ ನಿಧಿಗಳು ಲಭ್ಯವಿರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ನೀವು ಮಾಡಿದ ಎಲ್ಲ ವ್ಯವಹಾರಗಳನ್ನು ಸೆಟಲ್ ಮಾಡುವುದು. ಯಾವುದೇ ಮಾರಾಟ ನಡೆದಿದ್ದರೂ ಅದನ್ನು ಸೆಟಲ್ ಮಾಡುವುದು ಕೂಡ ನಿಮ್ಮ ಕ್ಲಿಯರಿಂಗ್ ಬ್ಯಾಂಕ್ನ ಕೆಲಸವಾಗಿದೆ. ಮುಂದಿನ ವಿಷಯ ಎಂದರೆ ಸಂಸ್ಥಾತ್ಮಕ ಭಾಗವಹಿಸುವವರು. ಯಾವ ಸಂಸ್ಥೆಗಳು ನಮ್ಮ ಸೆಕ್ಯೂರಿಟೀಸ್ ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡುತ್ತವೆ ಎಂಬುದನ್ನು ನೋಡೋಣ. ಸೆಕ್ಯೂರಿಟೀಸ್ ಮಾರುಕಟ್ಟೆಯಲ್ಲಿ ಖರೀದಿ ಮತ್ತು ಮಾರಾಟ ಮಾಡುವ ಸಂಸ್ಥೆಗಳು ಯಾವುವು ಎಂಬುದನ್ನು ನೋಡೋಣ. ಬನ್ನಿ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಭಾರತದಲ್ಲಿನ ಮ್ಯೂಚುವಲ್ ಫಂಡ್ಗಳು ಒಂದು ಟ್ರಸ್ಟ್ ಆಗಿ ಸ್ಥಾಪಿತವಾಗಿವೆ. ಇದು ಜನ ಉಳಿತಾಯವನ್ನು ಸಂಗ್ರಹಿಸಿ ನಂತರ ಅದನ್ನು ಬೇರೆ ಬೇರೆ ಆಸ್ತಿ ವರ್ಗಗಳಲ್ಲಿ ಹೂಡಿಕೆ ಮಾಡುತ್ತದೆ. ಆ ಆಸ್ತಿ ವರ್ಗಗಳಲ್ಲಿ ಕೂಡ ಇಕ್ವಿಟಿ, ವಸ್ತುಗಳು, ಕಮೋಡಿಟಿ, ಕರೆನ್ಸಿ, ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಬಹುದು. ನಿಮ್ಮ ಹೂಡಿಕೆ ಒಂದು ನಿರ್ದಿಷ್ಟ ಹೂಡಿಕೆ ಗುರಿಯ ಮೂಲಕ ಆ ಸ್ಕೀಮ್ನ ಹೂಡಿಕೆ ಗುರಿಯ ಮೂಲಕ ನಡೆಯುತ್ತದೆ ಮತ್ತು ಆ ಹೂಡಿಕೆದಾರರ ಸಾಮಾನ್ಯ ಹೂಡಿಕೆಯ ಗುರಿ ಇದ್ದರೆ ಅವರು ಆ ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಪಾಲ್ಗೊಳ್ಳಬಹುದು ಮತ್ತು ತಮ್ಮ ಹೂಡಿಕೆ ಗುರಿಗಳನ್ನು ಸಾಧಿಸಬಹುದು. ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸೀರೀಸ್ 5ನಲ್ಲಿಯೂ ಬಹಳ ವಿವರವಾಗಿ ಒಳಗೊಂಡಿದ್ದೇವೆ. ಮ್ಯೂಚುವಲ್ ಫಂಡ್ ಸಂಬಂಧಿತ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವಿಡಿಯೋಗಳನ್ನು ಕೂಡ ನೋಡಬಹುದು. ಇನ್ಶೂರೆನ್ಸ್ ಕಂಪನಿಗಳ ಮುಖ್ಯ ವ್ಯವಹಾರವೇ ಆಸ್ತಿಗಳನ್ನು ವಿಮೆ ಮಾಡುವುದು. ಹಾಗಾಗಿ ಸಾಮಾನ್ಯವಾಗಿ ನೋಡಿದರೆ ಇನ್ಶೂರೆನ್ಸ್ ಕಂಪನಿಗಳ ಬಳಿ ಬಹಳ ದೊಡ್ಡ ಮೊತ್ತದ ನಿಧಿ ಅಥವಾ ಬಹಳ ದೊಡ್ಡ ಪ್ರಮಾಣದ ಹಣದ ಪ್ರವಾಹ ಬರುತ್ತದೆ. ಅವರು ಈ ನಿಧಿಗಳ ಪ್ರವಾಹದಲ್ಲಿ ಭಾಗವಹಿಸುತ್ತಾರೆ. ಎಕ್ಸ್ಚೇಂಜ್ಗಳ ಮೂಲಕ ನಾವು ಇಕ್ವಿಟಿ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುತ್ತೇವೆ. ಹಾಗಾಗಿ ನಮ್ಮ ಇನ್ಶೂರೆನ್ಸ್ ಕಂಪನಿಗಳಿಂದ ಬಹಳಷ್ಟು ಹೂಡಿಕೆಗಳು ಆಗಿವೆ. ಯಾವಾಗ ಇನ್ಶೂರೆನ್ಸ್ ಕಂಪನಿ ಒಂದು ರೀತಿಯಲ್ಲಿ ಹೂಡಿಕೆ ಮಾಡುತ್ತದೆ, ಭಾಗವಹಿಸುವವರು ಇಕ್ವಿಟಿಗಳಲ್ಲಿ ಭಾಗವಹಿಸುತ್ತಾರೆ. ಅದನ್ನು ಇನ್ಶೂರೆನ್ಸ್ ಕಂಪನಿಗಳಿಂದ ಇನ್ಸ್ಟಿಟ್ಯೂಷನಲ್ ಹೂಡಿಕೆ ಎಂದು ಕರೆಯಲಾಗುತ್ತದೆ. ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಎಂದರೆ ಭಾರತದ ಹೊರಗೆ ಸ್ಥಾಪಿತವಾಗಿರುವ ಮತ್ತು ನೋಂದಾಯಿತ ಸಂಸ್ಥೆಗಳು, ಆದರೆ ಅವರು ಭಾರತದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಮತ್ತು ಅವರು ಸೆಬಿಯೊಂದಿಗೆ ನೋಂದಾಯಿತವಾಗಿರಬೇಕು. ಅರ್ಥವೇನೆಂದರೆ ಯಾವುದೇ ಹೊರಗಿನ ಸಂಸ್ಥೆ ಅಥವಾ ಭಾರತದ ಹೊರಗಿನ ಇನ್ಕಾರ್ಪೊರೇಷನ್ ಭಾರತದಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಅದನ್ನು ನಾವು FII ಎಂದು ಕರೆಯುತ್ತೇವೆ. ಅದನ್ನು ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ ಎಂದು ಕರೆಯಲಾಗುತ್ತದೆ. ಹೂಡಿಕೆ ಮಾಡಲು ಸೆಬಿಯ ಅನುಮತಿ ಕಡ್ಡಾಯವಾಗಿದೆ. ಕಾರ್ಪೊರೇಟ್ ಟ್ರೆಜರಿಗಳು ಎಂದರೆ ದೊಡ್ಡ ಕಾರ್ಪೊರೇಟ್ಗಳು, ದೊಡ್ಡ ಕಂಪನಿಗಳು, ಅವುಗಳ ಬಳಿ ಕೆಲವು ಟ್ರೆಜರಿ ಇರುತ್ತದೆ. ಅವುಗಳ ಬಳಿ ಕೆಲವೊಂದು ಉಳಿದ ಹಣ ಇರುತ್ತದೆ. ಅದು ವ್ಯವಹಾರದಲ್ಲಿ ಕೆಲಕಾಲ ಉಪಯೋಗಕ್ಕೆ ಬರುವುದಿಲ್ಲ, ಆದರೆ ಅವರು ಆ ಹಣವನ್ನು ಹೂಡಿಕೆ ಮಾಡುತ್ತಾರೆ. ಯಾವುದೇ ಆಸ್ತಿ ವರ್ಗದಲ್ಲಿ ಮಾರುಕಟ್ಟೆ ಮೂಲಕ, ಯಾವುದೇ ಎಕ್ಸ್ಚೇಂಜ್ಗಳ ಮೂಲಕ ಅಥವಾ ಯಾವುದೇ ಸೆಕ್ಯೂರಿಟಿಯಲ್ಲಿ ಅವರು ಹೂಡಿಕೆ ಮಾಡಿದಾಗ ಅವರು ಕೂಡ ಮಾರುಕಟ್ಟೆಯಲ್ಲಿ ಭಾಗವಹಿಸುವವರಾಗುತ್ತಾರೆ ಮತ್ತು ಅವರನ್ನು ಕೂಡ ಸಂಸ್ಥಾನಿಕ ಭಾಗವಹಿಸುವವರು ಎಂದು ಕರೆಯಲಾಗುತ್ತದೆ. ಹೀಗಾಗಿ ಕಾರ್ಪೊರೇಟ್ ಟ್ರೆಜರಿ ಕೂಡ ಸಂಸ್ಥಾನಿಕ ಭಾಗವಹಿಸುವವರಾಗಿಯೇ ಪರಿಗಣಿಸಲಾಗುತ್ತದೆ. ಈಗ ನಾವು ರಿಟೇಲ್ ಭಾಗವಹಿಸುವಿಕೆ ಬಗ್ಗೆ ಮಾತನಾಡೋಣ. ರಿಟೇಲ್ ಹೂಡಿಕೆದಾರರು ಎಂದರೆ ಒಂದು ನಿರ್ದಿಷ್ಟ ಹೂಡಿಕೆದಾರನನ್ನು ರಿಟೇಲ್ ಎಂದು ಪರಿಗಣಿಸಲಾಗುತ್ತದೆ. ಒಬ್ಬ ಏಕೈಕ ವ್ಯಕ್ತಿ ಅಥವಾ ಸಂಸ್ಥೆ ಕೂಡ ಇಕ್ವಿಟಿ ಮಾರುಕಟ್ಟೆಗಳಲ್ಲಿ ಅಥವಾ ಯಾವುದೇ ಮಾರುಕಟ್ಟೆಯಲ್ಲಿ ಡೆಟ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅದನ್ನು ರಿಟೇಲ್ ಭಾಗವಹಿಸುವಿಕೆ ಎಂದು ಕರೆಯಲಾಗುತ್ತದೆ. ಒಬ್ಬ ವೈಯಕ್ತಿಕ ವ್ಯಕ್ತಿ ಇಕ್ವಿಟಿ ಮಾರುಕಟ್ಟೆಯಲ್ಲಿ ಖರೀದಿ ಮತ್ತು ಮಾರಾಟ ಮಾಡಿದಾಗ ಅವನನ್ನು ನಾವು ರಿಟೇಲ್ ಹೂಡಿಕೆದಾರ ಎಂದು ಕರೆಯುತ್ತೇವೆ. ರಿಟೇಲ್ ಎಂದರೆ ಹೂಡಿಕೆದಾರರ ಒಂದು ದೊಡ್ಡ ವಲಯ, ಬಹಳ ದೊಡ್ಡ ಗುಂಪನ್ನು ನಾವು ರಿಟೇಲ್ ಎಂದು ಪರಿಗಣಿಸುತ್ತೇವೆ. ಇಲ್ಲಿ ನಾನು ಇನ್ನೊಂದು ವಿಷಯವನ್ನು ಹೇಳಲು ಇಚ್ಛಿಸುತ್ತೇನೆ. ರಿಟೇಲ್ ಭಾಗವಹಿಸುವಿಕೆ ಎಂದರೆ ಅದರ ಮೌಲ್ಯ 2 ಲಕ್ಷ ಅಥವಾ 2 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದನ್ನು ರಿಟೇಲ್ ಹೂಡಿಕೆದಾರ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಹಿತಿಯೆಲ್ಲವೂ ಅಧ್ಯಾಯ ಸಂಖ್ಯೆ 2 PMSನಿಂದ ಬಂದಿದೆ, ಅಂದರೆ PMS ಪರೀಕ್ಷೆಗೆ ಸಂಬಂಧಿಸಿದುದು. PMS ಡಿಸ್ಟ್ರಿಬ್ಯೂಟರ್ ಸರಣಿಯ ಈ ಅಧ್ಯಾಯವು ಅಧ್ಯಾಯ ಸಂಖ್ಯೆ 2 ಆಗಿದ್ದು ಒಟ್ಟು 12 ಅಧ್ಯಾಯಗಳು ಇರಲಿವೆ. ನಾನು ನಿಮಗೆ ಮತ್ತೊಮ್ಮೆ ಹೇಳುತ್ತೇನೆ, PMS ಪರೀಕ್ಷೆಯಲ್ಲಿ 12 ಅಧ್ಯಾಯಗಳಿವೆ ಮತ್ತು ಮೊದಲ 6 ಅಧ್ಯಾಯಗಳು ತುಂಬಾ ಮೂಲಭೂತ ಮತ್ತು ಸರಳವಾಗಿವೆ. PMSನ ವ್ಯಾಖ್ಯಾನವೂ ಕೂಡ ಇಲ್ಲಿ ಪ್ರಾರಂಭವಾಗುತ್ತದೆ. ಅಧ್ಯಾಯ ಸಂಖ್ಯೆ 7 ರಿಂದ 12ನೇ ಅಧ್ಯಾಯದವರೆಗೆ ಈ ಕೊನೆಯ 6 ಅಧ್ಯಾಯಗಳು ತುಂಬಾ ಮಹತ್ವಪೂರ್ಣವಾಗಿವೆ. ನಿಮ್ಮ ಪಠ್ಯಕ್ರಮದ ಸುಮಾರು 65 ರಿಂದ 70% ಭಾಗವು 7ನೇಯಿಂದ 12ನೇ ಅಧ್ಯಾಯಗಳವರೆಗೆ ಬರುತ್ತದೆ. ಮೊದಲ 6 ಅಧ್ಯಾಯಗಳು ಮೂಲಭೂತವಾಗಿವೆ ಮತ್ತು ಸುಮಾರು 30% ಭಾಗವು ಮೊದಲ 6 ಅಧ್ಯಾಯಗಳಿಂದ ಬರುತ್ತದೆ. ಅಂದರೆ ನಿಮ್ಮ 30 ಅಂಕಗಳು ಮೊದಲ 6 ಅಧ್ಯಾಯಗಳಿಂದ ಬರುತ್ತವೆ. ಅಂದರೆ ಪ್ರತಿ ಅಧ್ಯಾಯದಿಂದ 5 ಅಥವಾ 6 ಅಂಕಗಳಷ್ಟು ಮಾತ್ರ ಬರುತ್ತದೆ. ಇಂದು ನಾನು ನಿಮಗೆ ಹೇಳಿದ್ದು ತುಂಬಾ ಸರಳ ಪದಗಳಲ್ಲಿ ಹೇಳಿದ್ದೇನೆ ಮತ್ತು ಈ ಅಧ್ಯಾಯದಿಂದ ನೀವು 4 ರಿಂದ 5 ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು.
ಹೋಗಿ ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಈ ಅಧ್ಯಾಯದವು ಯಾವಾಗ ಲಿಸ್ಟೆಡ್ ಕಂಪನಿ ಆಯ್ದ ವ್ಯಕ್ತಿಗಳ ಗುಂಪಿಗೆ ಷೇರುಗಳನ್ನು ನೀಡುತ್ತದೆ. ಇದು ಹಕ್ಕು ನೀಡಿಕೆ ಅಥವಾ ಸಾರ್ವಜನಿಕ ನೀಡಿಕೆ ಅಲ್ಲದಿದ್ದರೆ ಅದನ್ನು ಪ್ರಿಫರೆನ್ಷಿಯಲ್ ಇಶ್ಯೂ, ಪ್ರೈವೇಟ್ ಪ್ಲೇಸ್ಮೆಂಟ್ ಅಥವಾ ಪ್ರೈವೇಟ್ ಇಕ್ವಿಟಿ ಎಂದು ಕರೆಯಲಾಗುತ್ತದೆ. ನಾನು ತುಂಬಾ ಸ್ಪಷ್ಟವಾಗಿ ನೋಡಿದ್ದೇನೆ. ಪ್ರೈವೇಟ್ನ ಪ್ರಿಫರೆನ್ಷಿಯಲ್ ಇಶ್ಯೂ ಅದು ಕೆಲವು ಆಯ್ದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಮತ್ತು ಅದನ್ನು ನಾವು ಹಕ್ಕು ನೀಡಿಕೆ ಅಥವಾ ಸಾರ್ವಜನಿಕ ನೀಡಿಕೆ ಎಂದು ಕರೆಯುವುದಿಲ್ಲ. ಹೀಗಾಗಿ ಉತ್ತರವೇನೆಂದರೆ ಈ ಪ್ರಿಫರೆನ್ಷಿಯಲ್ ಇಶ್ಯೂ ಕೆಳಗಿನವುಗಳಲ್ಲಿ ಯಾವುದೋ ಡೆಬ್ ಸೆಕ್ಯೂರಿಟಿಯ ಸಾರ್ವಜನಿಕ ನೀಡಿಕೆಗೆ ಅಗತ್ಯವಿದೆ ಎಂಬುದು. ಡೆಟ್ ಇಶ್ಯೂದ ಗಾತ್ರವು 5,000 ಕೋಟಿ ರೂಪಾಯಿಗಿಂತ ಹೆಚ್ಚು ಇರಬೇಕು. ಡೆಟ್ ಇನ್ಸ್ಟ್ರುಮೆಂಟ್ಗಳು ಕ್ರೆಡಿಟ್ ರೇಟಿಂಗ್ ಹೊಂದಿರುವ ಡೆಟ್ ಇಶ್ಯೂ ಆಗಿರಬೇಕು ಮತ್ತು ಮೂಲಧನ ಹಾಗೂ ಬಡ್ಡಿ ಪಾವತಿಗೆ ಗ್ಯಾರಂಟಿ ನೀಡಬೇಕು. ಡೆಟ್ ಇನ್ಸ್ಟ್ರುಮೆಂಟ್ಗೆ ಕನಿಷ್ಠ ಕೂಪನ್ ನಿರ್ಧರಿಸಿರಬೇಕು. ಆದ್ದರಿಂದ ಇದರ ಉತ್ತರ ಬಹಳ ಸ್ಪಷ್ಟವಾಗಿದೆ. ಉತ್ತರವು ಬಿ ಡೆಟ್ ಆಗಿದೆ. ಇನ್ಸ್ಟ್ರುಮೆಂಟ್ಗಳು ಕ್ರೆಡಿಟ್ ರೇಟಿಂಗ್ ಹೊಂದಿರಬೇಕು. ಅಂದರೆ ಯಾರಾದರೂ ಡೆಟ್ ಸೆಕ್ಯೂರಿಟಿಯನ್ನು ಇಶ್ಯೂ ಮಾಡುತ್ತಾರೆ ಎಂದರೆ ಅದು ಡೆಟ್ ಇನ್ಸ್ಟ್ರುಮೆಂಟ್ಗಳಿಗೆ ಕ್ರೆಡಿಟ್ ರೇಟಿಂಗ್ ಅಗತ್ಯವಿದೆ. ಕ್ರೆಡಿಟ್ ರೇಟಿಂಗ್ ಅದರಿಗಾಗಿ ತುಂಬಾ ಮುಖ್ಯವಾಗಿದೆ. ನೀವು ಡೆಟ್ ಸೆಕ್ಯೂರಿಟಿಯನ್ನು ಪಬ್ಲಿಕ್ ಇಶ್ಯೂ ಮಾಡುತ್ತಿರುವಾಗ ಕೆಳಗಿನವುಗಳು ಸೆಕ್ಯೂರಿಟಿ ಮಾರುಕಟ್ಟೆಯ ಕಾರ್ಯಗಳು: ಲಿಕ್ವಿಡಿಟಿಯನ್ನು ಒದಗಿಸುವುದು, ವೇದಿಕೆಯನ್ನು ಒದಗಿಸುವುದು ಮತ್ತು ಸಾರ್ವಜನಿಕ ಕಂಪನಿಗಳ ಬಗ್ಗೆ ಮಾಹಿತಿ ನೀಡುವುದು. ಹಾಗಾಗಿ ಸೆಕೆಂಡರಿ ಮಾರುಕಟ್ಟೆ ಲಿಕ್ವಿಡಿಟಿಯನ್ನು ಒದಗಿಸುತ್ತದೆ. ಅದು ವೇದಿಕೆಯನ್ನು ಕೂಡ ಒದಗಿಸುತ್ತದೆ ಮತ್ತು ನಮಗೆ ಬೇಕಾದ ಎಲ್ಲಾ ಮಾಹಿತಿಯನ್ನು ನೀಡುತ್ತದೆ. ಯಾವುದೇ ಸಾರ್ವಜನಿಕವಾಗಿ ಲಿಸ್ಟ್ ಆಗಿರುವ ಕಂಪನಿಗಳ ಬಗ್ಗೆ ಉತ್ತರವೆಂದರೆ ಮೇಲಿನ ಎಲ್ಲವೂ. ಆರಂಭಿಕ ಹಂತದಲ್ಲಿ ಯಾವುದೇ ಇಶ್ಯೂನ ಅನ್ಸಬ್ಸ್ಕ್ರೈಬ್ ಭಾಗವನ್ನು ಖರೀದಿಸಲು ಮಧ್ಯವರ್ತಿಯೊಬ್ಬ ಅಂಡರ್ಟೇಕಿಂಗ್ಸ್ ನೀಡುವುದು. ಇದನ್ನು ಹಾರ್ಡ್ ಅಂಡರ್ರೈಟಿಂಗ್, ಸಾಫ್ಟ್ ಅಂಡರ್ರೈಟಿಂಗ್, ರಿವೋಕಬಲ್ ಅಂಡರ್ರೈಟಿಂಗ್ ಮತ್ತು ಇರೆವೋಕಬಲ್ ಅಂಡರ್ರೈಟಿಂಗ್ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಉತ್ತರವು 4ನೇದು, ಅಂದರೆ ಹಾರ್ಡ್ ಅಂಡರ್ರೈಟಿಂಗ್. ಪ್ರಶ್ನೆ ಸಂಖ್ಯೆ 5. ಟ್ರೇಡ್ ಅದು ದಿನದೊಳಗೆ ಸ್ಕ್ವೇರ್ ಆಗುತ್ತದೆ. ಅಂದರೆ ಇಂಟ್ರಾಡೇ ಟ್ರೇಡ್. ಅದಕ್ಕೆ ಶೇರ್ಗಳ ಡೆಲಿವರಿ ಅಗತ್ಯವಿಲ್ಲ. ಅದು ಎಕ್ಸ್ಚೇಂಜ್ನಿಂದ ಗ್ಯಾರಂಟಿ ಆಗಿರುವುದಿಲ್ಲ. ಎಕ್ಸ್ಚೇಂಜ್ ರದ್ದುಪಡಿಸಬಹುದು ಮತ್ತು ಟ್ರೇಡಿಂಗ್ ವಾಲ್ಯೂಮ್ಗಳ ಲೆಕ್ಕಾಚಾರದಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ದಿನದೊಳಗೆ ಖರೀದಿಸಿ ಅದೇ ದಿನ ಮಾರಾಟ ಮಾಡಿದರೆ ಆ ಟ್ರೇಡ್ಗೆ ಶೇರ್ಗಳ ಡೆಲಿವರಿ ಅಗತ್ಯವಿಲ್ಲ. ಉತ್ತರವೇನೆಂದರೆ ಆ ಟ್ರೇಡ್ಗೆ ಶೇರ್ಗಳ ಡೆಲಿವರಿ ಬೇಕಾಗಿಲ್ಲ, ಏಕೆಂದರೆ ಆ ಟ್ರೇಡ್ ಅದೇ ದಿನ ಮುಗಿದಿದೆ. ಹಾಗಾದರೆ ಗೆಳೆಯರೆ, ಇದು ಚಾಪ್ಟರ್ ನಂಬರ್ 2 ಸೀರೀಸ್ 21, ಅಂದರೆ 21 PNSನ ಚಾಪ್ಟರ್ ನಂಬರ್ 2 ಸೆಕ್ಯೂರಿಟೀಸ್ ಮಾರ್ಕೆಟ್ಗೆ ಸಂಬಂಧಿಸಿದ ಭಾಗದಿಂದಲೇ ಎಲ್ಲವೂ ಬಂದಿದೆ. ಇವತ್ತಿನ ವಿಷಯವೆಲ್ಲ ಚಾಪ್ಟರ್ 2ರಿಂದಲೇ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾಪ್ಟರ್ ನಂಬರ್ 1 ಕೂಡ ನೀವು ನೋಡಬಹುದು. ದಯವಿಟ್ಟು ಮುಂದಿನ ಚಾಪ್ಟರ್ಗಳ ವಿಡಿಯೋಗಳನ್ನು ನೋಡಲು ಮರೆಯಬೇಡಿ. ಧನ್ಯವಾದಗಳು.